ನಾಳೆ ಕೊಲೆ ಆರೋಪಿ ದರ್ಶನ್ ಜಾಮೀನು ಭವಿಷ್ಯ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯಲಿರುವ ವಿಚಾರಣೆ ನಾಳೆ ದಾಖಲೆಗಳನ್ನು ಸಲ್ಲಿಸಲಿರುವ ಜೈಲು ಅಧಿಕಾರಿಗಳು ಸಹ ಕೈದಿಗಳಿಂದ ನನಗೆ ಹಿಂಸೆ ಆಗ್ತಾ ಇದೆ ಅಂತ ಹೇಳಿದ್ರು ದರ್ಶನ್. ಜೈಲಿನಲ್ಲಿ ನಿಂದನೆ ಮೂದಲಿಕೆ ಆಗ್ತಾ ಇದೆ ಅಂತ ಹೇಳಿಕೊಂಡಿದ್ರು ದರ್ಶನ್. ಪ್ರಚೋದನೆ ಮಾಡೋದಕ್ಕೆ ಯತ್ನ ನಡೆಸ್ತಾ ಇದ್ದಾರೆ ಅಂತ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ರು. ಹಾಗಾಗಿ ಆದರೆ ದರ್ಶನ್ಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು ಜೈಲಾಧಿಕಾರಿಗಳು. ಹೀಗಾಗಿ ದರ್ಶನ್ ಸೆಲ್ ವಿಡಿಯೋ, ಸಿಸಿಟಿವಿ ದೃಶ್ಯ, ದರ್ಶನ್ಗೆ ನೀಡಿರುವ ಎಲ್ಲ ವ್ಯವಸ್ಥೆ ಬಗ್ಗೆ ಸಾಕ್ಷ್ಯ ಸಮೇತ ವರದಿಯನ್ನು ಕೊಡ್ತಾರೆ ನಾಳೆ ಜೈಲಾಧಿಕಾರಿಗಳು. ನಾಳೆ ವರದಿಯನ್ನು ಸಲ್ಲಿಸ್ತಾರೆ ಜೈಲು ಅಧಿಕಾರಿಗಳು. ಹಾಗಾಗಿ ನಾಳೆ ಇದೆಲ್ಲ ವಿಚಾರದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ನಡೆಯುತ್ತೆ. ನೋಡಿ, ಒಂದು ಕಡೆ ಹೀಗಾಗಿ ಒಂದಷ್ಟು ಕಂಪ್ಲೇಂಟ್ಸ್ಗಳನ್ನು ಮಾಡಿದ್ರು, ನನಗೆ ಬಹಳಷ್ಟು ಹಿಂಸೆ ಆಗ್ತಾ ಇದೆ ಜೈಲಿನ ಒಳಗಡೆ ಅಂತ ಹೇಳಿ ಒಂದಷ್ಟು ಸಾಲು ಕಂಪ್ಲೇಂಟ್ಸ್ಗಳನ್ನು ಮಾಡಿದ್ರು. ಇದರ ಜೊತೆಯಲ್ಲಿ ಸಾಕ್ಷಿಗಳ ವಿಚಾರಣೆಯೇ ಇಷ್ಟು ವಿಳಂಬ ಆದರೆ ನನ್ನ ಕೇಸ್ ಮತ್ತೆ ವಿಚಾರಣೆಗೆ ಬರುವಂಥ ಸಂದರ್ಭವಾದರೂ ಯಾವಾಗ ಅಂತ ಕೂಡ ಪ್ರಶ್ನೆ ಮಾಡಿದ್ರು ದರ್ಶನ್. ಹೀಗಾಗಿ ಅಲ್ಲಿರುವಂಥ ಎಲ್ಲ ಎಕ್ಸಾಕ್ಟ್ ಪರಿಸ್ಥಿತಿಯ ಕುರಿತಂತೆ ಜೈಲು ಅಧಿಕಾರಿಗಳು ಸುಪ್ರೀಂ ಕೋರ್ಟ್ಗೆ ವರದಿಯನ್ನು ಸಲ್ಲಿಕೆ ಮಾಡುವಂಥ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದಾರೆ. ಈ ಹಿಂದೆ 4ನೇ ತಾರೀಕಿತ್ತು, ಆ ಒಂದು ಸಂದರ್ಭದಲ್ಲಿ ಈ ಡೇಟ್ಗೆ ಮುಂದೂಡಲಾಗಿತ್ತು. ಹಾಗಾಗಿ ಈಗ ಜೈಲು ಅಧಿಕಾರಿಗಳು ಎಲ್ಲ ವರದಿಯನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಲಿದ್ದಾರೆ. ನಾಳೆ ವಾದ ಪ್ರತಿವಾದಗಳಾಗುತ್ತೆ. ದರ್ಶನ್ ಹಲವಾರು ಸಮಸ್ಯೆಗಳನ್ನು ತೋಡ್ಕೊಂಡಿದ್ರು. ಜೈಲೊಳಗಡೆ ನನಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ, ನನ್ನನ್ನು ಪ್ರಚೋದನೆ ಮಾಡೋದಕ್ಕೆ ತುಂಬಾ ಟ್ರೈ ಮಾಡ್ತಾ ಇದ್ದಾರೆ ಅಂತೆಲ್ಲ ಹೇಳಿದರು. ಹಾಗಾಗಿ ಎಕ್ಸಾಕ್ಟಾಗಿ ಅಲ್ಲಿ ಏನು ನಡೆದಿದೆ, CC ಕ್ಯಾಮ್ರಾ ಇತ್ತು ಅನ್ನುವಂಥದ್ದಿದೆ. ಹಾಗಾಗಿ ಎಲ್ಲ ದಾಖಲಾತಿಗಳನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡುವಂಥ ನಿಟ್ಟಿನಲ್ಲಿ ಜೈಲಾಧಿಕಾರಿಗಳು ಕೂಡ ಈಗ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಸಹ ಕೈದಿಗಳಿಂದ ಅದೇನು ಬೇರೆ ಕೈದಿಗಳಿದ್ದಾರೆ ಅವರಿಂದ ನನಗೆ ಬಹಳ ಟಾರ್ಚರ್ ಆಗ್ತಾ ಇದೆ ಅಂತ ಕೂಡ ದರ್ಶನ್ ಹೇಳಿದರು. ಜೈಲಿನಲ್ಲಿ ನಿಂದನೆ ಮೂದಲಿಕೆ ಆಗ್ತಾ ಇದೆ ಅಂತ ಹೇಳ್ಕೊಂಡಿದ್ರು ದರ್ಶನ್. ಹಲವಾರು ಕಷ್ಟ ಅನುಭವಿಸ್ತಾ ಇದ್ದೀನಿ ನಾನು ಇಲ್ಲಿ ಅಂತ ಹೇಳಿ. ಜೊತೆಗೆ ತನ್ನ ಟ್ರಿಗರ್ ಮಾಡುವಂಥ ಯತ್ನ ಮಾಡ್ತಾ ಇದ್ದಾರೆ ಅಂತ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ರು ದರ್ಶನ್. ಇದು ತುಂಬ ಪ್ರಮುಖವಾಗುತ್ತೆ. ಹಾಗಾಗಿ ಇಲ್ಲಿ ಯಾವುದೇ ಸಮಸ್ಯೆ ಆಗಿಲ್ಲ ಅಂತ ಜೈಲಾಧಿಕಾರಿಗೆ ಹೇಳಿದ್ರು. ಹಾಗೆ ಇರುವಂತಹ ದಾಖಲಾತಿಗಳನ್ನು ನಾಳೆ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಲಿದ್ದಾರೆ.